ಲೋಕಸಭಾ ಚುನಾವಣೆಗೆ ತಾಲೀಮು ಶುರುವಾಗಿದೆ. ಕೆಪಿಸಿಸಿಯಲ್ಲಿ ಕಾಂಗ್ರೆಸ್ನಿಂದ ಹೈ ವೋಲ್ಟೇಜ್ ಮೀಟಿಂಗ್ 20 ಕ್ಷೇತ್ರದ ಟಾರ್ಗೆಟ್ ಫಿಕ್ಸ್ ಮಾಡಿ ಲೋಕತಂತ್ರಕ್ಕೆ ವ್ಯೂಹ ಹೆಣಿತಾ ಇದೆ ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಸಚಿವರು, ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಲೋಕಸಭಾ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಚರ್ಚೆಯಾಗ್ತಿದ್ದು ಫೆಬ್ರವರಿ 15ರೊಳಗೆ ಘೋಷಣೆ ಮಾಡುವ ಲೆಕ್ಕಾಚಾರ. ಲೋಕಸಭೆಗೆ ಸಚಿವರುಗಳು ಸ್ಪರ್ಧಿಸ್ತಾರೆ ಅನ್ನುವಂತಹ ವಿಚಾರ ಏನಿತ್ತು, ಆ ಬಗ್ಗೆ ಕೂಡ ಇವತ್ತೇ ಫೈನಲ್ ಆಗುತ್ತೆ. ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭಾ ಚುನಾವಣೆಗೆ ಭಾರಿ ತಾಲೀಮು ನಡೆಸ್ತಾ ಇದೆ ಕಾಂಗ್ರೆಸ್. ಈ ಸುರ್ಜೇವಾಲಾ ನೇತೃತ್ವ ನಡೀತಾ ಇರುವಂತಹ ಸಭೆಯ ಹೈಲೈಟ್ಸ್ ಹೇಳೋದಾದ್ರೆ? ಪ್ರತಿಮಾ, ಬಹಳ ಪ್ರಮುಖವಾಗಿ ಮೊದಲಿನಿಂದಲೂ ಕೂಡ ಕಾಂಗ್ರೆಸ್ ಟಾರ್ಗೆಟ್ 20 ಅನ್ನುವಂತಹ ಘೋಷವಾಕ್ಯದೊಂದಿಗೆ ಈ ಬಾರಿ ಲೋಕಸಭಾ ಚುನಾವಣೆಯ ಎದುರಿಸುವಂತ ಪ್ಲಾನ್ ಮಾಡಿಕೊಂಡಿದೆ. ಅದರ ಪೂರ್ವಭಾವಿ ತಯಾರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಈ 20 ಸ್ಥಾನಗಳನ್ನ ಗೆಲ್ಲಬೇಕು ಅಂದ್ರೆ ಆಗಬೇಕಿರುವಂತಹ ತಂತ್ರಗಾರಿಕೆಗಳು ಏನು, ಜೊತೆಗೆ ಕ್ಷೇತ್ರವಾರು ಇರುವಂತಹ ಸಾಧಕ ಬಾಧಕಗಳೇನು ಅನ್ನೋದ್ರ ಕುರಿತಾಗಿ ಬಹಳ ವಿವರವಾಗಿ ಮಾತನಾಡ್ತಾರೆ. ಮತ್ತು ಇವತ್ತಿನ ಸಭೆ 2 ರೀತಿಯಲ್ಲಿ ಆಯೋಜನೆ ಆಗಿದೆ. ಒಂದು, ಈಗ ಬೆಳಗಿನ ಸೆಷನ್ ನಲ್ಲಿ ಆಗ್ತಾ ಇರುವಂತಹ ಸಭೆ ಶಾಸಕರು, ಸಂಸದರು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, MLCಗಳು, ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥವರು, ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಿರುವಂಥವರು, ಇಂಥವರಿಗೆ ಆಹ್ವಾನ ಕೊಡಲಾಗಿದೆ. ಸಂಜೆ 4 ಗಂಟೆಗೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು, ಕೆಪಿಸಿಸಿಯ ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಕರೆಯಲಾಗಿದೆ. 2 ಹಂತಗಳಲ್ಲಿ ಸಭೆ ನಡೀತಾ ಇದೆ. ಈ 2 ಹಂತದ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯಗಳನ್ನ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ತಲುಪಿಸ್ತಾರೆ. ನಾಳೆ ಅಂದ್ರೆ ಜನವರಿ 11, ನಾಳೆ ಮಧ್ಯಾಹ್ನ 3 ಗಂಟೆಗೆ 28 ಸಂಯೋಜಕರನ್ನ ಏನು ನೇಮಿಸಲಾಗಿದೆ ಕಾಂಗ್ರೆಸ್ನ ವತಿಯಿಂದ, ಅವರ ಸಭೆಯನ್ನ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಸಭೆಯನ್ನ ನಡೆಸ್ತಾರೆ. ಈ 2 ದಿನಗಳ ಸಭೆ ಬಹಳ ಮಹತ್ವದ್ದು ಲೋಕಸಭಾ ಚುನಾವಣಾ ಕಾರಣಕ್ಕಾಗಿ. ಬಹಳ ಪ್ರಮುಖವಾಗಿ ಇರುವಂತಹ ವಿಚಾರಗಳು ಅಂದ್ರೆ, ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗಳಿಗೆ ಅಭ್ಯರ್ಥಿಯ ಕೊರತೆ ಕಾಡ್ತಾ ಇದೆ. ಹಾಗಾಗಿ ಸಚಿವರುಗಳು ಸ್ಪರ್ಧೆ ಮಾಡಬೇಕು ಅನ್ನುವಂತ ಒತ್ತಾಯಗಳು ಪದೇ ಪದೇ ಕೇಳಿ ಬಂದಿದ್ದಾವೆ. ಕೆಲವರಿಗೆ ಎಐಸಿಸಿ ಸ್ಪರ್ಧೆಗೆ ರೆಡಿ ಇರು ಅನ್ನುವಂತ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಆದ್ರೆ ಸಚಿವರುಗಳು ಯಾರು ಕೂಡ ಮಾನಸಿಕವಾಗಿ ರೆಡಿ ಇಲ್ಲ ಸ್ಪರ್ಧೆ ಮಾಡೋದಕ್ಕೆ. ಯಾಕಂದ್ರೆ ನಾವು ಸಚಿವರಾಗಿದ್ದೀವಿ, ಈಗ ಸ್ಪರ್ಧೆ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯದಲ್ಲಿದ್ದಾರೆ. ಹಾಗಾಗಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಸಚಿವರ ಸ್ಪರ್ಧೆ ವಿಚಾರದ ಬಗ್ಗೆ ಇವತ್ತು ಶಾಸಕರ ಅಭಿಪ್ರಾಯ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರ ಅಭಿಪ್ರಾಯವನ್ನು ಕೂಡ ಸುರ್ಜೇವಾಲಾ ಅವರು ಪಡೆದುಕೊಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ನಾಳೆ ನಡೆಯುವಂತ ಸಭೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಕಾಣುತ್ತೆ ಸಚಿವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಪ್ರತಿಮಾ, ಎಸ್ ಮಾರುತೇಶ್, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೆದುಕೊಳ್ತೀನಿ. ಯಾಕಂದ್ರೆ ಲೋಕಸಭಾ ತಯಾರಿಗೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ, ನಿಜ, ಸಭೆ ಇದೆ ನಿಜ. ಆದ್ರೆ ಒಂದು ಟೆನ್ಷನ್ ಇದೆ. 2 ದಿನದ ಸಭೆಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಆದ್ರೆ ಲೋಕಸಭೆ ಚುನಾವಣೆಯ ಚರ್ಚೆ ಬಿಟ್ಟು DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಚಿವರು ಚರ್ಚಿಸೋದಕ್ಕೆ ಮುಂದಾಗಿದ್ದಾರೆ. ಚುನಾವಣೆಗೂ ಮೊದಲೇ DCM ಸ್ಥಾನವನ್ನ ಕೊಡಿ ಅಂತ ಸಚಿವರು ಪಟ್ಟು ಹಿಡಿದಿದ್ದಾರೆ. ಈಗೊಬ್ಬರು DCM ಇದ್ದಾರೆ ನಿಜ, ಆದ್ರೆ ಇವ್ರು ಕೇಳ್ತಾ ಇರೋದು 3 DCM ಸ್ಥಾನಕ್ಕಾಗಿ ಒತ್ತಡ ಹಾಕ್ತಿದ್ದಾರೆ. ಅದು ಕೂಡ ಪ್ರಬಲ ಸಮುದಾಯಗಳಿಗೆ ಸ್ಥಾನ ಕೊಡಿ, ಸಮುದಾಯವಾರು DCM ಸ್ಥಾನವನ್ನ ಸೃಷ್ಟಿ ಮಾಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಪಟ್ಟು ಹಿಡಿದಿದ್ದಾರೆ ಸಚಿವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭಾ ಚುನಾವಣೆಯ ತಯಾರಿಗೆ ಭರ್ಜರಿ ತಯಾರಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಸುರ್ಜೇವಾಲಾ ಬಂದಿದ್ದಾರೆ ನಿಜ, ಸಭೆ ನಡೆಯುತ್ತೆ ನಿಜ. ಆದ್ರೆ ಅವರಿಗಿರುವಂತಹ ಟೆನ್ಷನ್ ಈ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಲೋಕಸಭಾ ಚುನಾವಣೆ ಚರ್ಚೆ ಬಿಟ್ಬಿಟ್ಟು ಈಗ 3 DCM ವಿಚಾರ ಏನಿದೆ ಅದಕ್ಕೆ ಒತ್ತಡ ಹಾಕ್ತಾ ಇದ್ದಾರಾ? ಅದು ಎಷ್ಟು ದೊಡ್ಡ ಟೆನ್ಷನ್ ಈಗ ಹೈಕಮಾಂಡ್ ಪಾಲಿಗೆ? ನಿಜ ಪ್ರತಿಮೆ, ಯಾಕಂದ್ರೆ 4 ತಿಂಗಳು ಅಷ್ಟೇ ಲೋಕಸಭಾ ಚುನಾವಣೆಗೆ ಇರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗೆ DCM ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ತಯಾರಿಗೆ ಆಗಮಿಸಿರುವಂತಹ ಸುರ್ಜೇವಾಲಾ ಅವರ ಮುಂದೆ ಹೆಚ್ಚುವರಿ DCM ಮಾಡಬೇಕು ಅನ್ನುವಂತ ಒತ್ತಾಯವನ್ನ 7 ಸಚಿವರುಗಳು ಮಾಡಿದ್ದಾರೆ. ಸೊ ಇದು ಒಂದು ರೀತಿ ಸುರ್ಜೇವಾಲಾ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೆಚ್ಚುವರಿ DCM ನ ಮಾಡಬೇಕು ಅನ್ನುವಂತ ವಿಚಾರದ ಬಗ್ಗೆ
ಹೈಕಮಾಂಡ್ನಲ್ಲೂ ಕೂಡ ಒಮ್ಮತ ಇಲ್ಲ. ರಾಜ್ಯ ಸಚಿವರ ವರ್ತನೆಗಳ ಬಗ್ಗೆ ಹೈಕಮಾಂಡ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದೆ. ಯಾಕಂದ್ರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಡಿಸಿಎಂನ ಚರ್ಚೆ ಅನವಶ್ಯಕ ಅನ್ನುವಂತ ಮಾತನಾಡಿದರೆ, ನಾವು ಜನರಿಗೆ ಏನು ಪ್ರಾಮಿಸ್ ಮಾಡಿದ್ವಿ ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು. ಆದರೆ ಸಚಿವರ ಆರ್ಗ್ಯುಮೆಂಟ್ ಏನಿದೆ, ಲೋಕಸಭಾ ಚುನಾವಣೆಗೂ ಮುಂಚೆ ಡಿಸಿಎಂ ಮಾಡಿದ್ರೆ ಸಮುದಾಯವರು, ಒಂದು SC ಒಂದು ST, ಅಲ್ಪಸಂಖ್ಯಾತರು, ಲಿಂಗಾಯತರು, ಈ ಸಮುದಾಯಕ್ಕೆ ಡಿಸಿಎಂ ಸ್ಥಾನವನ್ನ ಕೊಟ್ರೆ ಅದು ಲೋಕಸಭೆಗೆ ಪಾಸಿಟಿವ್ ಆಗುತ್ತೆ. ಲೋಕಸಭೆಗೆ ಈ ಸಮುದಾಯದ ಓಟುಗಳ ಕ್ರೋಢೀಕರಣಕ್ಕಾಗಿ ಡಿಸಿಎಂ ಮಾಡಬೇಕು ಅನ್ನುವಂತಹ ಕಾರಣವನ್ನ ಈ ಸಚಿವರುಗಳು ನೀಡ್ತಾ ಇದ್ದಾರೆ. ಆದರೆ ಇದು ಸುರ್ಜೇವಾಲಾ ಅವರ ಪಾಲಿಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಆದರೆ ಸುರ್ಜೇವಾಲಾ ಅವರು ಸಚಿವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ಅದನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ. ಆದರೆ ತಯಾರಿಗೆ ಅಂದ್ರೆ ಲೋಕಸಭಾ ಚುನಾವಣೆಯ ತಯಾರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಡಿಸಿಎಂ ವಿಚಾರ ಮುನ್ನೆಲೆಗೆ ಬಂದಿರೋದ್ರ ಹಿಂದೆಯೂ ಕೂಡ ಹಲವಾರು ಕಾರಣಗಳಿದೆ. ಯಾಕಂದ್ರೆ ಈಗ ಏನು 7 ಸಚಿವರು ಸುರ್ಜೇವಾಲಾ ಅವರ ಮುಂದೆ ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಡಿಸಿಎಂ ಮಾಡಬೇಕು ಅನ್ನುವಂಥದ್ದು. ಇವರ ಹೆಸರುಗಳು ಲೋಕಸಭಾ ಚುನಾವಣೆಯ ಸ್ಪರ್ಧೆಗೂ ಕೂಡ ಕೇಳಿ ಬಂದಿರೋದು. ಅಂದ್ರೆ ಸಚಿವರ ಸ್ಪರ್ಧೆ ವಿಚಾರ ಬಂದಾಗ ಯಾರು ಡಿಸಿಎಂ ಒತ್ತಾಯವನ್ನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಸ್ಪರ್ಧೆಗೆ ಕೇಳಿ ಬಂದಿರುವಂತಹ ಹೆಸರುಗಳು. ಹಾಗಾಗಿ ಇವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತ ಕಾರಣಕ್ಕಾಗಿ DK ಶಿವಕುಮಾರ್ ಹೈಕಮಾಂಡ್ ಮೂಲಕ ಹೇಳಿಸಿದ್ದಾರೆ ಎನ್ನುವ ಕಾರಣಕ್ಕಾಗಿ ಡಿಸಿಎಂನ ಚರ್ಚೆ ಈಗ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗಿರುವಂತದ್ದು. ಆದ್ರೆ ಸುರ್ಜೇವಾಲಾ ಅವರಿಗೆ ಒಂದು ಕನ್ಫ್ಯೂಷನ್ ಶುರುವಾಗಿದೆ. ಲೋಕಸಭಾ ಚುನಾವಣೆಯ ತಯಾರಿಗೆ ಬಂದಂತ ಸಂದರ್ಭದಲ್ಲಿ ಡಿಸಿಎಂ ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ರೀತಿ ಆಶ್ಚರ್ಯ. ಆದ್ರೆ ಅವರು ಯಾವುದೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ. ಸಚಿವರ ಯಾವ ಕಾರಣಕ್ಕಾಗಿ ಡಿಸಿಎಂ ಒತ್ತಾಯವನ್ನು ಮಾಡ್ತಿದ್ದಾರೆ ಮತ್ತು ಅದರಿಂದ ಆಗಬಹುದಾದಂತಹ ಲಾಭಗಳೇನು ಅನ್ನುವಂತಹ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಈ ಅಭಿಪ್ರಾಯಗಳನ್ನ ಕೇಳಬಹುದು. ಶಾಸಕರಿಂದ ಆಗ್ಲಿ ಅಥವಾ ಹಿರಿಯ ಸಚಿವರುಗಳಿಂದಾಗಿ ಅಭಿಪ್ರಾಯವನ್ನ ಕೇಳಿ ಅದನ್ನ ಹೈಕಮಾಂಡ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.